ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆ ಇವತ್ತಂತೂ ಕಾಮನ್ ಆಗಿಬಿಟ್ಟಿದೆ. ಪ್ರತಿಯೊಂದು ಜನರಲ್ಲಿ ಈ ಒಂದು ಪ್ರಾಬ್ಲಮ್ನ ನಾವು ಕಾಣಬಹುದು. ರೆಗ್ಯುಲರ್ ಆಗಿ ಕೆಮಿಕಲ್ ಬಳಸೋದ್ರಿಂದ ಈ ರೀತಿಯಾಗಿ ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ. ಆದರೆ ಮನೆಮದ್ದನ್ನು ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಈ ಒಂದು ಪ್ರಾಬ್ಲಮಿಂದ ಸಹ ನಾವು ಸೊಲ್ಯೂಷನ್ನ ಪಡ್ಕೊಳ್ಬಹುದು ವೀಕ್ಷಕರೇ. ಆ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಅದ್ರಗೋಸ್ಕರ ನೋಡಿ, ಮೊಟ್ಟ ಮೊದಲು ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ವೀಕ್ಷಕರೇ. ಸೊ ಇವಾಗ ಅದ್ರ ಒಳಗಡೆ ನಾನು ಏನು ಹಾಕ್ತಾ ಇದ್ದೀನಿ ಅಂದರೆ ಮೆಂತ್ಯ ಕಾಳು ಹಾಕೋತಾ ಇದ್ದೀನಿ. ಒಂದು 4-5 ಸ್ಪೂನಷ್ಟು ಮೆಂತ್ಯ ಕಾಳು ಇಲ್ಲಿ ತೊಗೋತಾ ಇದ್ದೀನಿ. ಮೆಂತ್ಯ ಕಾಳು ನೋಡಿ ಬಹಳಷ್ಟು ಇದು ಐರನ್ ರಿಚ್ ಇದೆ. ಅತಿ ಜಾಸ್ತಿ ಪ್ರಮಾಣದಲ್ಲಿ ಲೋಹ ಅಂಶ ಇದರಲ್ಲೇ ಇರುತ್ತೆ. ಇದು ಕೂದಲಿಗೆ ಒಂದು ಅಮೃತ ಇದ್ದಂಗೆ. ಜೊತೆಗೆ ಇದರಲ್ಲಿ ನಿಕೋಟಿನಿಕ್ ಆ್ಯಸಿಡ್ ಇರುತ್ತೆ, ವೈಟಮಿನ್ ಸಿ ಇರುತ್ತೆ, ಹಾಗೂ ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ಸ್ ಕೂಡ ಇದರಲ್ಲಿ ಇರುತ್ತವೆ. ಸೊ ಹಾಗಾಗಿ ಇಲ್ಲಿ ನಾನು ಮೆಂತ್ಯ ಕಾಳನ್ನೇ ಬಳಸ್ಕೊಂಡು ಇವತ್ತಿನ ಈ ಒಂದು ಹೇರ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿ ಇದ್ರ ಕಲ್ಲರು ಕಪ್ಪು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೊತಾ ಹೋಗಬೇಕು. ಇದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಮತ್ತು ನಿಮಗೆ ಯಾವಾಗ ಬೇಕು ಇನ್ಸ್ಟೆಂಟಾಗಿ ಯಾವಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಇದು ಒಂದು ರೆಮಿಡಿ ಇಷ್ಟೊಂದು ಪವರ್ಫುಲ್ ಆಗಿ ಇದೆ ಅಂದರೆ ವೀಕ್ಷಕರೇ, ನೀವು ಎಷ್ಟೇ ಸಲ ತಲೆ ತೊಳೆದ್ರೂ ಕೂಡ ಅದು ನಿಮ್ಮ ತಲೆಯಿಂದ ಹೋಗೋದಿಲ್ಲ. ಅಷ್ಟು ನ್ಯಾಚುರಲಿ ಮತ್ತು ಎಫೆಕ್ಟಿವ್ ಆಗಿ ಇದು ವರ್ಕ್ ಮಾಡುತ್ತೆ. ಇಲ್ಲಿ ನೋಡಿ, ಇವಾಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಂತ ನೀವು ನೋಡ್ಕೊಳ್ಬಹುದು. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ ವೀಕ್ಷಕರೇ, ಅದು ಕೂಡ ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದಾಗಿರುವಂಥದ್ದಿದೆ. ಸೊ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಏನಂದರೆ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ. 2 ಟೇಬಲ್ ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸ್ ಇಲ್ಲಿ ನಾನು ತೊಗೊಂಡಿದ್ದೀನಿ. ಅಗಸೆ ಬೀಜ ನಿಮ್ಮೆಲ್ಲರಿಗೆ ಗೊತ್ತಿದೆ, ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಎಷ್ಟು ಒಳ್ಳೆಯದಾಗಿರುತ್ತೋ ನಮ್ಮ ಸ್ಕಿನ್ ಸಲುವಾಗಿ ಕೂಡ ತುಂಬ ಬೆನಿಫಿಟ್ ಇದೆ. ಮತ್ತು ನಮ್ಮ ಕೂದಲು ಆರೈಕೆ ಸಲುವಾಗಿ ಕೂಡ ಅಗಸೆ ಬೀಜ ತುಂಬಾ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಇವಾಗ ನಾನು ನೋಡಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವೇನು ಮಾಡ್ತವೆ ಅಂದರೆ ಸ್ವಲ್ಪ ಹಾರ್ತವೆ. ಸೊ ಹಾಗಾಗಿ ಕವರ್ ಮುಚ್ಕೊಂಡು ಈ ರೀತಿಯಾಗಿ ಇದನ್ನು ನಾವು ರೋಸ್ಟ್ ಮಾಡ್ಕೋಬಹುದು. ಗ್ಯಾಸಿನ ಫ್ಲೇಮ್ ಆದಷ್ಟು ಲೋ ಇಡಬೇಕು, ಅಂದರೆ ಇದು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಮತ್ತು ನಮಗೆ ಬೇಕಾಗಿರುವಂಥ ರೆಮಿಡಿಲಿ ನಾವು ಆರಾಮಾಗಿ ಮಾಡ್ಕೋಬಹುದು ವೀಕ್ಷಕರೇ. ಇದರಲ್ಲಿ 2 ಕೂಡ ತುಂಬಾ ಪೋಷಕಾಂಶ ಇರ್ತವೆ ಇದರಲ್ಲಿ. ಹಾಗೂ ಇದು ಯೂಸ್ ಮಾಡೋದಕ್ಕೂ ಕೂಡ ತುಂಬಾ ಸುಲಭವ. ಹಾಗೂ ಯಾವುದೇ ಏಜದ ಮಕ್ಕಳಿರಲಿ ಅಥವಾ ಟೀನೇಜರ್ಸ್ ಇರಲಿ ಅಥವಾ ಎಲ್ಡರ್ಸ್ ಇರಲಿ, ಪ್ರತಿಯೊಂದು ಜನರು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಅಥವಾ ರಸಾಯನ ಬಳಸಲಿಲ್ಲ. ಬರೀ 2 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಇವತ್ತಿನ ಈ ಒಂದೇ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡಿದಾಗೆ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ, ಹಾಗೂ ಇದರಲ್ಲಿ ಇರ್ತಕ್ಕಂಥ ಆಯಿಲ್ ಕೂಡ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಸೊ ಇದನ್ನು ಇನ್ನೊಂದು ನಿಮಿಷವರೆಗೂ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಇದನ್ನು ನೀವು ಆಯಿಲ್ ಫ್ರೀ ಹೇರ್ ಮೇಲೆ ಹಚ್ಕೊಳ್ಳಿ ಅಥವಾ ಆಯಿಲಿ ಹೇರ್ ಮೇಲೆ ಹಚ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಇದರಲ್ಲೇ ಆಯಿಲಿ ಅಂಶ ಇರುತ್ತೆ. ಸೊ ಆ ಒಂದು ಏನಾಗುತ್ತೆ ಅಂದರೆ ಚೆನ್ನಾಗಿ ನಮ್ಮ ಕೂದಲಿಗೆ ಅಂಟ್ಕೊಳ್ಳುತ್ತೆ. ನೀವು ಎಷ್ಟೇ ಸಲ ತಲೆ ತೊಳೆದ್ರೂ ನೋಡಿ ವೀಕ್ಷಕರೇ, ಅದು ಹೋಗೋದಿಲ್ಲ. ಯಾಕಂದರೆ ಇದು ಅಷ್ಟು ವಾಟರ್ ಪ್ರೂಫ್ ಮತ್ತು ಸ್ಮೋಕ್ ಪ್ರೂಫ್ ಆಗಿ ವರ್ಕ್ ಮಾಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಅರ್ಜೆಂಟವಾಗಿ ಎಲ್ಲಾದರೂ ಹೋಗಬೇಕಿರುತ್ತೆ, ಮತ್ತು ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಪಡ್ಕೊಳ್ಳೋದಕ್ಕೆ ನಾವು ಕೆಮಿಕಲ್ನ ಯೂಸ್ ಮಾಡ್ತೀವಿ. ಆದರೆ ಈ ಒಂದು ರೆಮಿಡಿಯನ್ನು ನೀವು ಟಚಪ್ ಅಂತ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಇವಾಗ ನೋಡಿ ಚೆನ್ನಾಗಿದ್ದು ರೋಸ್ಟ್ ಆಗಿದೆ. ಇದನ್ನು 5 ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ವೀಕ್ಷಕರೇ ಅಂದರೆ, ನಾನು ಇದೇ ರೀತಿಯಾಗಿ ಇದನ್ನು ಇಲ್ಲಿ ಕುಟ್ಕೊಳ್ತಾ ಇದ್ದೀನಿ, ಅಂದರೆ ಮ್ಯಾಶ್. ಸೊ ಇಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ಜಸ್ಟ್ ಒಂದು 2 ಮಿನಿಟ್ಸ್ನಲ್ಲಿ ಇದು ರೆಡಿ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಆರಾಮಾಗಿ ನಾವು ಇದನ್ನು ಈ ರೀತಿಯಾಗಿ ಪೌಡರ್ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀವಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು, ಆದರೆ ಸುಲಭವಾಗಿ ಈ ರೀತಿ ಆಗುತ್ತೆ ವೀಕ್ಷಕರೇ. ಯಾಕಂದರೆ ರೋಸ್ಟ್ ಮಾಡಿದ್ವಲ್ಲ, ಸೊ ಅದು ಪೌಡರ್ ರೀತಿಯಾಗಿ ಕನ್ವರ್ಟ್ ಬರೀ 1-2 ನಿಮಿಷದಲ್ಲಿ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ರೆಡಿ ಆಗಿದೆ ಈ ಒಂದು ಮ್ಯಾಜಿಕಲ್ ಆದಂಥ ಪೌಡರ್. ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಪ್ರಿಪೇರ್ ಮಾಡ್ಕೊಳ್ಳಿರೋಂಥ ಆ ಒಂದು ಪೌಡರ್ನ ಹಾಕ್ಕೊಳ್ಬೇಕು. ಸೊ ಈ ಒಂದು ಪುಡಿನ ನೀವು 1-2 ತಿಂಗಳು
ಒಳಗೂ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬಹುದು ವೀಕ್ಷಕರೇ. ಆರಾಮಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಥವಾ ಇದು ಕೆಟ್ಟೋಗೋದಿಲ್ಲ. ಜಸ್ಟ್ ನೋಡಿ ನನ್ನ ಕೈಯಿಂದ ಪ್ರೆಸ್ ಮಾಡಿದ್ರೆ ಇದು ಎಷ್ಟು ಕಪ್ಪಗಾಗ್ತಾ ಇದೆ, ಜೊತೆಗೆ ನೀವು ಎಷ್ಟು ಸಲ ಕೈ ತೊಳೆದ್ರೂ ಕೂಡ ಅದು ಹೋಗೋದಿಲ್ಲ ವೀಕ್ಷಕರೇ. ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ಏನು ಹಾಕ್ತಾ ಇದ್ದೀನಿ ಅಂದರೆ ವೀಕ್ಷಕರೇ, ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಸಾಸಿವೆ ಎಣ್ಣೆ. ನೀವು ಬೇಕಾದರೆ ಕೊಕೊನಟ್ ಆಯಿಲ್ ಕೂಡ ಹಾಕ್ಕೊಳ್ಬೋದು ಅಥವಾ ಯಾವ ಒಂದು ಆಯಿಲ್ ನೀವು ಬಳಸ್ತಿರಲ್ವ ಅದನ್ನು ಹಾಕ್ಕೊಳ್ಬೋದು. ಇಲ್ಲಿ ನಾನು ಯಾಕಂದರೆ ಮಸ್ಟರ್ಡ್ ಆಯಿಲ್ ಹಾಕೋತಾ ಇದ್ದೀನಿ ಅಂದರೆ ಈ ಒಂದು ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಶೀತ ಇರುತ್ತೆ, ರಕ್ತಕ್ಕೆ ಸ್ವಲ್ಪ ಉಷ್ಣ ಸಿಗುತ್ತೆ, ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರ. ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆ ಅಲ್ಲಿ ಹಚ್ಕೊಳ್ಬೇಕು. ಹಚ್ಕೊಂಡು ಮತ್ತೇನು ಮಾಡಬೇಕಂದ್ರೆ ಹಚ್ಕೊಂಡು 1-2-3 ಗಂಟೆ ಇಟ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಹಾಗೆ ಕೂಡ ಬಿಟ್ಟರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಒಂದು ಬೆಸ್ಟ್ ಆಗಿರೋವಂಥ ಇನ್ಸ್ಟೆಂಟ್ ಮತ್ತು ವಾಟರ್ ಪ್ರೂಫ್ ಆಗಿರೋವಂಥ ಮ್ಯಾಜಿಕಲ್ ಆದಂಥ ರೆಮಿಡಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕು ಮತ್ತು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಲೇಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದಗಳು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ.